ಕೊನೆಯ ಭಾಗದಲ್ಲಿ ಅಶ್ವಮೇಧ ಯಾಗದ ಕುದುರೆಯನ್ನು ರಾಜ ವೀರಮಣಿಯ ಮಗ ಹಿಡಿದ ನಂತರ ಅಯೋಧ್ಯೆಯ ಸೈನ್ಯ ಮತ್ತು ದೇವಪುರದ ಸೈನ್ಯದ ನಡುವೆ ಭೀಕರ ಯುದ್ಧ ನಡೆಯಿತು ಎಂದು ನಾವು ನೋಡಿದ್ದೇವೆ. ಶಿವನ ವರದಾನದಿಂದಾಗಿ ದೇವಪುರದ ಸೈನ್ಯವು ಸೋಲಲ್ಪಟ್ಟಿತು ಮತ್ತು ಮಹಾದೇವನ ಗಣಗಳು ಶತ್ರುಘ್ನ ಮತ್ತು ಹನುಮಂತನಂತಹ ಬಲಿಷ್ಠ ಯೋಧರನ್ನು ಸೋಲಿಸಿದರು. ಭರತಜಿಯ ಮಗ ಪುಷ್ಕಲನು ಮರಣ ಹೊಂದಿದನು ಮತ್ತು ಅಯೋಧ್ಯೆಯ ಸೈನ್ಯವು ಹೀನಾಯವಾಗಿ ಸೋತಿತು. ಭಾಗ 2ರ ಕಥೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಅಯೋಧ್ಯೆಗೆ ಯುದ್ಧಭೂಮಿಯಲ್ಲಿಮ್ಮ ಭಯಾನಕ ಪರಿಸ್ಥಿತಿಯ ಬಗ್ಗೆ ತಿಳಿದಾಗ ತನ್ನ ಪ್ರೀತಿಯ ಸೋದರಳಿಯ ಪುಷ್ಕಲನ ಮರಣ ಮತ್ತು ಅವನ ಸಹೋದರರ ಸೆರೆವಾಸದ ಸುದ್ದಿ ಕೇಳಿ ಅವರು ಭರಜ್ಜಿಯ ಕರುಣಾಮಯಿ ಅಯೋಧ್ಯೆಯ ಅರಮನೆಗಳನ್ನು ಪ್ರವೇಶಿಸಿದಾಗ ಅವನ ಶೋಕಗೀತೆಯನ್ನು ಕೇಳಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಹೃದಯವು ಕಲಕಿತು. ಶ್ರೀರಾಮನು ತಕ್ಷಣವೇ ಲಕ್ಷ್ಮಣ್ಜಿ ಮತ್ತು ಭರಜ್ಜಿಯೊಂದಿಗೆ ದೇವಪುರಕ್ಕೆ ಹೊರಟನು. ಅವನು ಯುದ್ಧಭೂಮಿಯನ್ನು ತಲುಪಿದಾಗ ತನ್ನ ಪ್ರೀತಿಯ ಸೋದರಳಿಯ ಪುಷ್ಕಲನ ನಿರ್ಜೀವ ದೇಹವು ರಕ್ತದಿಂದ ಕಲೆ ಹಾಕಿರುವುದನ್ನು ಕಂಡನು. ಅವನ ಪ್ರೀತಿಯ ಸಹೋದರರಾದ ಶತ್ರುಘ್ನ ಮತ್ತು ಹನುಮಂತನನ್ನು ಕುದುರೆಗೆ ಕಟ್ಟಿಹಾಕಲಾಗಿತ್ತು. ತನ್ನ ಪ್ರೀತಿಯ ಸೋದರಳಿಯ ಸತ್ತಿರುವುದನ್ನು ನೋಡಿ ಶ್ರೀರಾಮನ ಕಣ್ಣುಗಳಿಂದ ನೀರು ಹರಿಯಲು ಪ್ರಾರಂಭಿಸಿತು. ಅವನ ಹೃದಯವು ಕರುಣೆಯಿಂದ ತುಂಬಿತ್ತು. ನಂತರ ಇದ್ದಕ್ಕಿದ್ದಂತೆ ಅವನ ಕರುಣಾಳು ರೂಪವು ಕೋಪವಾಗಿ ಬದಲಾಯಿತು. ಅವನ ಕಣ್ಣುಗಳು ಕೆಂಪಾಗಿದ್ದವು. ತನ್ನ ಭಗವಂತ ಬರುತ್ತಿರುವುದನ್ನು ನೋಡಿ ಕಟ್ಟಿಹಾಕಲ್ಪಟ್ಟ ಶತ್ರುಘ್ನ ಮತ್ತು ಹನುಮನ ಮುಖಗಳಲ್ಲಿ ಸಂತೋಷದ ಅಲೆ ಹರಿಯಿತು. ಈಗ ತನ್ನ ಗೆಲುವು ಖಚಿತ ಎಂದು ಅವನಿಗೆ ಮನವರಿಕೆಯಾಯಿತು. ಶ್ರೀರಾಮನು ಮೊದಲು ತನ್ನ ದೈವಿಕ ಆಯುಧವನ್ನು ಬಳಸಿ ಶತ್ರುಘ್ನ ಮತ್ತು ಹನುಮಂತನನ್ನು ಶಿವಪಾಶನಿಂದ ಬಿಡಿಸಿದನು. ಇಬ್ಬರು ವೀರಯೋಧರು ಸ್ವತಂತ್ರರಾದರು. ಆದರೆ ಶ್ರೀರಾಮನ ಕಣ್ಣುಗಳು ತನ್ನ ಪ್ರೀತಿಯ ಸೋದರಳಿಯ ಪುಷ್ಕಲನ ಶಿರಚ್ಛೇದಿತ ತಲೆಯ ಮೇಲೆ ಬಿದ್ದಾಗ ಅವನು ತುಂಬಾ ಕೋಪಗೊಂಡನು. ಅವನ ಮುಖವು ಕೋಪದಿಂದ ತುಂಬಿತ್ತು. ದುಃಖಿಸುತ್ತಾ ಅವನು ವೀರಭದ್ರನಿಗೆ, ಓ ವೀರಭದ್ರ, ನೀನು ಪುಷ್ಕಲನನ್ನು ನಿರ್ದಯವಾಗಿ ಕೊಂದಂತೆಯೇ ನಿನ್ನ ಜೀವನ ಮುಗಿದಿದೆ ಎಂದು ಭಾವಿಸು. ನೀನು ನನ್ನ ಪ್ರೀತಿಯ ಸೋದರಳಿಯನನ್ನು ಕೊಂದು ಘೋರ ಅಪರಾಧವನ್ನು ಮಾಡಿದ್ದೀರಿ ಎಂದು ಹೇಳಿದನು. ಹೀಗೆ ಹೇಳುತ್ತಾ ಶ್ರೀರಾಮನು ತನ್ನ ಬಿಲ್ಲನ್ನು ಹಿಡಿದು ವೀರಭದ್ರ ಮತ್ತು ಎಲ್ಲಾ ಶಿವಯೋಧರ ಮೇಲೆ ದಾಳಿ ಮಾಡಿದನು. ಅವರ ಬಾಣಗಳು ವೀರಭದ್ರನ ಕಡೆಗೆ ಬೆಂಕಿಯಂತೆ ಹಾರಿದವು. ಲಕ್ಷ್ಮಣಜಿ ಕೂಡ ತನ್ನ ಸಹೋದರನೊಂದಿಗೆ ಶಿವಯೋಧರ ವಿರುದ್ಧ ಹೋರಾಡಲು ಪ್ರಾರಂಭಿಸಿದರು. ಆರಂಭದಲ್ಲಿ ಶ್ರೀರಾಮನು ಸಾಮಾನ್ಯ ಆಯುಧಗಳನ್ನು ಬಳಸಿದನು. ಆದರೆ ಶೀಘ್ರದಲ್ಲೇ ಅವನಿಗೆ ಈ ದೈವಿಕ ಶಿವಯೋಧರಿಗೆ ಸಾಮಾನ್ಯ ಆಯುಧಗಳು ನಿಷ್ಪ್ರಯೋಜಕವೆಂದು ತಿಳಿದುಬಂದಿತು. ವೀರಭದ್ರ ಮತ್ತು ನಂದಿಯಂತಹ ಮಹಾನ್ ಯೋಧರನ್ನು ಸೋಲಿಸಲು ದೈವಿಕ ಆಯುಧಗಳು ಬೇಕಾಗಿದ್ದವು. ನಂತರ ಶ್ರೀರಾಮನು ಮಹರ್ಷಿ ವಿಶ್ವಾಮಿತ್ರರು ನೀಡಿದ ದೈವಿಕ ಆಯುಧಗಳನ್ನು ಬಳಸಲು ಪ್ರಾರಂಭಿಸಿದನು. ಅವನು ಬ್ರಹ್ಮಾಸ್ತ್ರ, ವಾಯವ್ಯಾಸ್ತ್ರ, ಅಗ್ನೇಯಾಸ್ತ್ರ, ವರುಣಾಸ್ತ್ರಗಳನ್ನು ಬಳಸಿದನು. ಈ ದಿವ್ಯ ಆಯುಧಗಳ ಪ್ರಭಾವದಿಂದ ವೀರಭದ್ರ ಮತ್ತು ನಂದಿ ಎಲ್ಲಾ ಶಿವಯೋಧರೊಂದಿಗೆ ಭಾರೀ ನಷ್ಟವನ್ನು ಅನುಭವಿಸಿದರು. ಅನೇಕ ಶಿವಯೋಧರು ಗಾಯಗೊಂಡು ಕೆಳಗೆ ಬಿದ್ದರು. ಶಿವಯೋಧರು ಶ್ರೀರಾಮನ ಶಕ್ತಿಯನ್ನು ತಡೆದುಕೊಳ್ಳಲು ಸಾಧ್ಯವಾಗದಿದ್ದಾಗ ಅವರೆಲ್ಲರೂ ಒಂದೇ ಧ್ವನಿಯಲ್ಲಿ ತಮ್ಮ ಭಗವಾನ್ ಶಿವನನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದರು. ಓ ಮಹಾದೇವ, ಓ ತ್ರಿಲೋಕಿನಾಥ, ಓ ಶಂಕರ, ನೀನು ಮಾತ್ರ ನಮ್ಮನ್ನು ರಕ್ಷಿಸಬಲ್ಲೆ. ಮತ್ತು ನಂತರ ಅವರ ಕರೆಯನ್ನು ಕೇಳಿ ಭಗವಾನ್ ಶಿವನು ಸ್ವತಃ ಯುದ್ಧಭೂಮಿಯಲ್ಲಿ ಕಾಣಿಸಿಕೊಂಡನು. ಮಹಾದೇವನ ದಿವ್ಯ ಬೆಳಕು ಯುದ್ಧಭೂಮಿಯಲ್ಲಿ ಬಿದ್ದ ತಕ್ಷಣ ಶ್ರೀರಾಮನ ಇಡೀ ಸೈನ್ಯವೂ ಆ ಬೆಳಕಿನ ಪ್ರಭಾವದಿಂದ ಬೆರಗುಗೊಂಡಿತು. ಶ್ರೀರಾಮ, ಲಕ್ಷ್ಮಣ ಮತ್ತು ಭರತಜಿ ಮಾತ್ರ ಪ್ರಜ್ಞಾಪೂರ್ವಕವಾಗಿ ಉಳಿದರು. ಶಿವನ ರೂಪವು ತುಂಬಾ ಶಕ್ತಿಶಾಲಿ ಮತ್ತು ಪ್ರಕಾಶಮಾನವಾಗಿತ್ತು. ಅವನ ಹಣೆಯ ಮೇಲೆ ಚಂದ್ರ, ಕುತ್ತಿಗೆಯಲ್ಲಿ ಸರ್ಪದ ಹಾರ ಮತ್ತು ಕೈಯಲ್ಲಿ ಬಾಣವಿತ್ತು. ಅವನ ಬೆಳಕಿನಿಂದ ಇಡೀ ಯುದ್ಧಭೂಮಿಯೇ ಬೆಳಗಿತು. ಶಿವನು ಸ್ವತಃ ಯುದ್ಧಭೂಮಿಗೆ ಬಂದಿರುವುದನ್ನು ಶ್ರೀರಾಮನು ನೋಡಿದಾಗ ಅವನ ಕೋಪವು ತಕ್ಷಣವೇ ಶಾಂತವಾಯಿತು. ನಿಜವಾದ ಭಕ್ತನಂತೆ ಅವನು ತನ್ನ ಆಯುಧವನ್ನು ಬಿಟ್ಟು ಶಿವನ ಮುಂದೆ ನಮಸ್ಕರಿಸಿ ಕೆಳಗೆ ಬಿದ್ದನು. ಅವನು ತನ್ನ ಕೈಗಳನ್ನು ಜೋಡಿಸಿ ಹೇಳಿದನು, ಓ ತ್ರಿಲೋಕಿನಾಥ, ಓ ಬ್ರಹ್ಮಾಂಡದ ಪ್ರಭು, ನಿನ್ನ ಕೃಪೆಯಿಂದ ನಾನು ರಾವಣನಂತಹ ಮಹಾನ್ ಯೋಧನನ್ನು ಕೊಂದೆ. ಈ ಅಶ್ವಮೇಧ ಯಜ್ಞವು ನಿನ್ನ ಇಚ್ಛೆಯಿಂದಲೇ ನಡೆಯುತ್ತಿದೆ. ಓ ದೇವರೇ, ದಯವಿಟ್ಟು ಈ ಯುದ್ಧವನ್ನು ಕೊನೆಗೊಳಿಸಿ. ಶ್ರೀರಾಮನ ವಿನಮ್ರತೆಯನ್ನು ನೋಡಿ ಶಿವನು ಸಂತೋಷಪಟ್ಟನು. ಆದರೆ ಅವನು, ಓ ರಾಮ, ನೀನೇ ವಿಷ್ಣುವಿನ ಅವತಾರ, ನೀನು ಸರ್ವಶಕ್ತ. ಆದರೆ ನನ್ನ ಮಹಾನ್ ಭಕ್ತ ವೀರಮಣಿಗೆ ನೀಡಿದ ವಾಗ್ದಾನಕ್ಕೆ ನಾನು ಬದ್ಧನಾಗಿದ್ದೇನೆ. ಅವನ ರಾಜ್ಯವನ್ನು ರಕ್ಷಿಸುತ್ತೇನೆ ಎಂದು ನಾನವನಿಗೆ ವರವನ್ನು ನೀಡಿದ್ದೆ. ಆದ್ದರಿಂದ ಓ ರಾಮ, ಹಿಂದರಿಯುವುದನ್ನು ನಿಲ್ಲಿಸಿ ಹೋರಾಡು. ಇದು ಧರ್ಮಯುತ ಯುದ್ಧ. ಶಿವನ ಅನುಮತಿಯೊಂದಿಗೆ ಶ್ರೀರಾಮನು ಬಲವಂತದಿಂದ ಯುದ್ಧವನ್ನು ಪ್ರಾರಂಭಿಸಿದನು. ಈಗ ಎರಡು ಮಹಾನ್ ಶಕ್ತಿಗಳ ನಡುವೆ ಆ ಅದ್ಭುತ ಯುದ್ಧ ಪ್ರಾರಂಭವಾಯಿತು. ಅದನ್ನು ನೋಡಲು ದೇವತೆಗಳು ಸಹ ನಡುಗುತ್ತಿದ್ದರು.
ಬ್ರಹ್ಮಾಜಿ, ವಿಷ್ಣುಜಿ ಮತ್ತು ಇಂದ್ರ ಇತ್ಯಾದಿ ಎಲ್ಲಾ ದೇವತೆಗಳು ಈ ಮಹಾಯುದ್ಧವನ್ನು ಆಕಾಶದಿಂದ ನೋಡುತ್ತಿದ್ದರು. ಭಗವಾನ್ ರಾಮ ಮತ್ತು ಶಿವನ ನಡುವೆ ಭೀಕರ ಯುದ್ಧ ನಡೆಯಿತು. ಇಬ್ಬರ ನಡುವಿನ ಯುದ್ಧದಿಂದಾಗಿ ಇಡೀ ಭೂಮಿ ನಡುಗಲು ಪ್ರಾರಂಭಿಸಿತು. ಸಮುದ್ರದಲ್ಲಿ ಭಯಂಕರ ಅಲೆಗಳು ಏಳಲು ಪ್ರಾರಂಭಿಸಿದವು. ಪರ್ವತಗಳು ನಡುಗಲು ಪ್ರಾರಂಭಿಸಿದವು. ಆಕಾಶಕ್ಕೆ ಮಿಡಿಗು ಬಡಿಯಿತು. ರಾಮನು ತನ್ನ ಎಲ್ಲಾ ದೈವಿಕ ಆಯುಧಗಳನ್ನು ಬಳಸಿದನು. ಅವನು ಇಂದ್ರನ ಆಯುಧ, ವಾಯುವಿನ ಆಯುಧ, ವರುಣನ ಆಯುಧ, ಅಗ್ನಿಯ ಆಯುಧ ಇವೆಲ್ಲವನ್ನೂ ಬಳಸಿದನು. ಆದರೆ ಶಿವನು ತನ್ನ ಶಕ್ತಿಯಿಂದ ಅವೆಲ್ಲವನ್ನು ವ್ಯರ್ಥ ಮಾಡುತ್ತಿದ್ದನು. ಶಿವನ ಶಕ್ತಿ ಅಪರಿಮಿತವಾಗಿತ್ತು. ಶಿವನು ತನ್ನ ದೈವಿಕ ಆಯುಧಗಳಿಂದ ರಾಮನ ಮೇಲೆ ಆಕ್ರಮಿಸುತ್ತಿದ್ದನು. ಇಬ್ಬರು ಮಹಾನ್ ಯೋಧರ ನಡುವೆ ಯುದ್ಧವು ಘಂಟೆಗಳ ಕಾಲ ನಡೆಯಿತು. ಭಗವಾನ್ ರಾಮನಾಗಲಿ ಅಥವಾ ಭಗವಾನ್ ಶಿವನಾಗಲಿ ಸೋಲುತ್ತಿರಲಿಲ್ಲ. ಆ ಸಮಯದಲ್ಲಿ ಶಿವನು ತನ್ನ ಅತ್ಯಂತ ಶಕ್ತಿಶಾಲಿ ಆಯುಧವಾದ ತ್ರಿಶೂಲವನ್ನು ಭಗವಾನ್ ರಾಮನ ಮೇಲೆ ಬಳಸಿದನು. ಈ ತ್ರಿಶೂಲವು ಎಷ್ಟು ಶಕ್ತಿಶಾಲಿಯಾಗಿತ್ತಂದರೆ ಅದರ ವಿರುದ್ಧ ಯಾವ ಆಯುಧವೂ ಅಥವಾ ಗೂಡಿಯೂ ಬಳಸಲಾಗಲಿಲ್ಲ. ಈ ತ್ರಿಶೂಲವು ಬೇಗನೆ ರಾಮನ ಕಡೆಗೆ ಬಂದಿತು. ಆದರೆ ರಾಮನು ತನ್ನ ದೈವಿಕ ಶಕ್ತಿಯಿಂದ ತ್ರಿಶೂಲವನ್ನು ತಡೆದು ಶಿವನಿಗೆ ಹಿಂತಿರುಗಿಸಿದನು. ಇದನ್ನು ನೋಡಿ ದೇವತೆಗಳು ಆಶ್ಚರ್ಯಚಕಿತರಾದರು. ಸಾಮಾನ್ಯ ದೈವಿಕ ಆಯುಧಗಳಿಂದ ಶಿವನನ್ನು ಸೋಲಿಸಲು ಸಾಧ್ಯವಾಗದಿದ್ದಾಗ ರಾಮನು ಅಂತಿಮ ಆಯುಧವನ್ನು ಬಳಸಲು ನಿರ್ಧರಿಸಿದನು. ನಂತರ ರಾಮನು ತನ್ನ ಅತ್ಯಂತ ಶಕ್ತಿಶಾಲಿ ಮತ್ತು ಅಂತಿಮ ಆಯುಧವಾದ ಪಾಶುಪತಾಸ್ತ್ರವನ್ನು ಎತ್ತಿಕೊಂಡನು. ತ್ರೇತಾಯುಗದಲ್ಲಿ ಶಿವನು ರಾಮನಿಗೆ ನೀಡಿದ ಅದೇ ದೈವಿಕ ಆಯುಧ ಇದಾಗಿತ್ತು. ರಾಮನು ಧ್ಯಾನ ಮಾಡುತ್ತಿದ್ದಾಗ ಶಿವನು ಅವನಿಗೆ ಈ ವಿಶಿಷ್ಟ ಆಯುಧವನ್ನು ಕೊಟ್ಟನು. ಪಾಶುಪತಾಸ್ತ್ರವನ್ನು ಧ್ಯಾನಿಸುತ್ತಿರುವಾಗ ರಾಮನು ಹೇಳಿದನು, ಓ ಶಿವನೇ, ಈ ಪಾಶುಪತಾಸ್ತ್ರದಿಂದ ಸೋಲದೆ ಯಾವ ಯೋಧನೂ ಬದುಕಲು ಸಾಧ್ಯವಿಲ್ಲ ಎಂಬ ವರವನ್ನು ನಾನು ನಿನಗೆ ನೀಡಿದ್ದೇನೆ. ಇಂದು ನಿನ್ನ ಅನುಮತಿ ಮತ್ತು ನಿನ್ನ ಇಚ್ಛೆಯಿಂದ ನಾನು ಈ ದೈವಿಕ ಆಯುಧವನ್ನು ನಿನ್ನ ಮೇಲೆ ಬಳಸುತ್ತೇನೆ. ಹೀಗೆ ಹೇಳುತ್ತಾ ಭಗವಾನ್ ರಾಮನು ಆ ವಿಶಿಷ್ಟ ಪಾಶುಪತಾಸ್ತ್ರವನ್ನು ಶಿವನ ಮೇಲೆ ಬಳಸಿದನು. ಈ ಆಯುಧವು ಬಹಳ ಬೇಗನೆ ಶಿವನ ಕಡೆಗೆ ಹೋಯಿತು. ಆ ಆಯುಧದ ಜ್ವಾಲೆಯಿಂದ ಇಡೀ ಯುದ್ಧಭೂಮಿಯೇ ಪ್ರಕಾಶಮಾನವಾಯಿತು. ಆ ದಿವ್ಯ ಆಯುಧವು ನೇರವಾಗಿ ಶಿವನ ಹೃದಯಕ್ಕೆ ಹೋಯಿತು. ಪಾಶುಪತಾಸ್ತ್ರವು ಶಿವನ ಹೃದಯಕ್ಕೆ ಪ್ರವೇಶಿಸಿದ ತಕ್ಷಣ ಶಿವನು ಕೋಪಿಸಿಕೊಳ್ಳಲಿಲ್ಲ ಅಥವಾ ಸೋಲಲಿಲ್ಲ. ಬದಲಾಗಿ ಅವನು ಈ ಯುದ್ಧದಿಂದ ತುಂಬಾ ತೃಪ್ತನಾಗಿದ್ದನು. ಅವನ ಮುಖವೂ ಸಂತೋಷದಿಂದ ಹೊಳೆಯುತ್ತಿತ್ತು. ಶಿವನು ನಗುತ್ತಾ ಹೇಳಿದನು, ಓ ಭಗವಾನ್ ರಾಮ, ನೀನು ನನ್ನನ್ನು ತುಂಬಾ ತೃಪ್ತಿಪಡಿಸಿದ್ದೀಯಾ. ನಿನ್ನ ಭಕ್ತಿ ಮತ್ತು ಶೌರ್ಯ ಅಸಾಮಾನ್ಯವಾಗಿದೆ. ನಿನ್ನಿಂದ ನನಗೆ ತುಂಬಾ ಸಂತೋಷವಾಗಿದೆ. ಹೀಗೆ ಹೇಳಿ ಶಿವನು ಸಂತೋಷಗೊಂಡು ರಾಮನಿಗೆ, ಓ ರಘುನಂದನ, ಅದನ್ನು ಕೇಳು. ನಿನಗೆ ಯಾವ ವರ ಬೇಕು? ನಿನ್ನ ಯಾವುದೇ ಆಸೆಯನ್ನು ಪೂರೈಸಲು ನಾನು ಸಿದ್ಧನಾಗಿದ್ದೇನೆ. ಇದರ ಮೇಲೆ ಭಗವಾನ್ ರಾಮನು ತನ್ನ ಕೈಗಳನ್ನು ಜೋಡಿಸಿ, ಓ ದೇವರೇ, ನೀವು ನಿಜವಾಗಲೂ ನನ್ನ ಬಗ್ಗೆ ಸಂತೋಷವಾಗಿದ್ದರೆ ನನಗೆ ಒಂದೇ ಒಂದು ಪ್ರಾರ್ಥನೆಯಿದೆ. ಈ ಯುದ್ಧದಲ್ಲಿ ನನ್ನ ಪ್ರೀತಿಯ ಸೋದರಳಿಯ ಭರತಪುತ್ರ ಪುಷ್ಕಲನೊಂದಿಗೆ ಎರಡೂ ಕಡೆಯ ಎಲ್ಲಾ ಯೋಧರಿಗೂ ಜೀವ ಕೊಡು. ಓ ಕರುಣಾಮಯಿ, ಅವರೆಲ್ಲರನ್ನೂ ಮತ್ತೆ ಜೀವಂತ ಮಾಡಿಸಿ. ಭಗವಾನ್ ರಾಮನ ಈ ನಿಸ್ವಾರ್ಥ ಪ್ರಾರ್ಥನೆಯನ್ನು ಕೇಳಿ ಶಿವನು ಇನ್ನಷ್ಟು ಸಂತೋಷಗೊಂಡನು. ಅವನು ನಗುತ್ತಾ ಹೇಳಿದನು, ಓ ಭಗವಾನ್ ರಾಮ, ನಿನ್ನ ಈ ಪ್ರಾರ್ಥನೆ ನನಗೆ ತುಂಬಾ ಇಷ್ಟವಾಯಿತು. ನೀವು ನಿಜವಾಗಲೂ ಕರುಣಾಸಾಗರ. ಹೀಗೆ ಹೇಳಿ ಶಿವನು ತನ್ನ ದೈವಿಕ ಶಕ್ತಿಯಿಂದ ಪುಷ್ಕಲನೊಂದಿಗೆ ಸತ್ತ ಎಲ್ಲಾ ಯೋಧರಿಗೂ ಜೀವ ಕೊಟ್ಟನು. ಪುಷ್ಕಲನ ಕತ್ತರಿಸಿದ ತಲೆ ಮತ್ತೆ ಜೋಡಿಸಲಾಯಿತು ಮತ್ತು ಅವನು ಮತ್ತೆ ಜೀವಂತನಾದನು. ಗಾಯಗೊಂಡ ಎಲ್ಲಾ ಯೋಧರೂ ಸಹ ಪೂರ್ಣವಾಗಿ ಆರೋಗ್ಯವಾದರು. ಪುಷ್ಕಲ್ ಜೀವಂತವಾಗಿದ್ದನ್ನು ನೋಡಿದ ಭರತಜಿಯ ಸಂತೋಷಕ್ಕೆ ತೃಪ್ತಿಯಾಗಲಿಲ್ಲ. ಅವರು ತಮ್ಮ ಪ್ರೀತಿಯ ಮಗನನ್ನು ಅಪ್ಪಿಕೊಂಡು ಅಳಲು ಪ್ರಾರಂಭಿಸಿದರು. ಭಗವಾನ್ ರಾಮನು ತುಂಬಾ ಸಂತೋಷಪಟ್ಟನು. ರಾಜ ವೀರಮಣಿಯು ತನ್ನ ಮಗ ಮತ್ತು ಸಹೋದರ ಜೀವಂತವಾಗಿದ್ದನ್ನು ನೋಡಿ ಶಿವನ ಪಾದಗಳಿಗೆ ಬಿದ್ದು ಕೃತಜ್ಞತೆ ಸಲ್ಲಿಸಿದನು. ಅವನು, ಓ ದೇವರೇ, ನೀವು ನಿನ್ನ ವಾಗ್ದಾನವನ್ನು ಪೂರೈಸಿದ್ದೀರಿ. ನೀವು ಧನ್ಯರು. ಇದಾದ ನಂತರ ರಾಜ ವೀರಮಣಿ ಯಾಗದ ಕುದುರೆಯನ್ನು ಬಹಳ ವಿನಮ್ರತೆಯಿಂದ ಭಗವಾನ್ ರಾಮನಿಗೆ ಹಿಂತಿರುಗಿಸಿದನು. ಅವನು, ಓ ದೇವರೇ, ಈ ಕುದುರೆ ನಿನ್ನದು. ದಯವಿಟ್ಟು ಇದನ್ನು ಸ್ವೀಕರಿಸಿ. ನಾನು ನಿಮ್ಮಲ್ಲಿ ಕ್ಷಮೆಯಾಚಿಸುತ್ತೇನೆ. ಭಗವಾನ್ ರಾಮನು, ವೀರಮಣಿ, ಇಲ್ಲಿ ಯಾರ ತಪ್ಪು ಇರಲಿಲ್ಲ. ಅದು ದೇವರ ಇಚ್ಛೆಯಾಗಿತ್ತು. ನೀವು ಚಿಂತೆ ಮಾಡಬೇಡಿ. ಆಗ ರಾಜ ವೀರಮಣಿ, ಓ ದೇವರೇ, ನಾನೂ ಸಹ ನಿಮ್ಮೊಂದಿಗೆ ಬಂದು ಯಾಗದ ಕುದುರೆಯನ್ನು ನೋಡಲು ಬಯಸುತ್ತೇನೆ. ದಯವಿಟ್ಟು ನನಗೆ ಅವಕಾಶ ಕೊಡಿ. ಭಗವಾನ್ ರಾಮನು ಸಂತೋಷದಿಂದ ಹೇಳಿದನು, ಖಂಡಿತವಾಗಿಯೂ ನನ್ನ ಸ್ನೇಹಿತ, ನಿಮಗೆ ಸ್ವಾಗತ. ಈ ರೀತಿಯಾಗಿ ರಾಜ ವೀರಮಣಿ ತನ್ನ ಮಗ ಮತ್ತು ಸಹೋದರ ಶತ್ರುಘ್ನನೊಂದಿಗೆ ಯಾಗದ ಕುದುರೆಯನ್ನು ನೋಡಲು ಅಯೋಧ್ಯೆಗೆ ಹೋದರು. ಇಡೀ ಕುಟುಂಬವು ತುಂಬಾ ಸಂತೋಷವಾಯಿತು. ಶಿವನು ತನ್ನ ಜನರೊಂದಿಗೆ ಕೈಲಾಸ ಪರ್ವತಕ್ಕೆ ಹಿಂತಿರುಗಿದನು. ಹೊರಡುವಾಗ ಅವನು ರಾಮನನ್ನು ಆಶೀರ್ವದಿಸಿದನು. ಓ ರಾಮನೇ, ನೀನು ದೀರ್ಘಕಾಲ ಬಾಳಬೇಕು. ನಿನ್ನ ಕೀರ್ತಿ 3 ಲೋಕಗಳಲ್ಲಿಯೂ ಹರಡಬೇಕು. ಈ ಮಹಾಯುದ್ಧ ಮುಗಿಯಿತು. ಆದರೆ ಸ್ವರ್ಗದಲ್ಲಿ ನಡೆದ ಈ ಅದ್ಭುತ ಘಟನೆಯ ಬಗ್ಗೆ ಚರ್ಚೆ ನಡೆಯಿತು. ಎಲ್ಲಾ ದೇವತೆಗಳು ಮತ್ತು ಋಷಿಗಳು ಈ ಯುದ್ಧದ ನಿಜವಾದ ಅರ್ಥವೇನೆಂದು ತಿಳಿಯುತ್ತಿದ್ದರು.
ಆಗ ಬ್ರಹ್ಮದೇವರು ಸ್ವತಃ ಕಾಣಿಸಿಕೊಂಡು ಎಲ್ಲರಿಗೂ ವಿವರಿಸಿದರು, ಓ ದೇವತೆಗಳೇ, ಇದು ಸಾಮಾನ್ಯ ಯುದ್ಧವಲ್ಲ, ಇದು ಶಿವನ ದೈವಿಕ ನಾಟಕವಾಗಿತ್ತು. ಶಿವ ಮತ್ತು ರಾಮ ಪರಸ್ಪರ ಶ್ರೇಷ್ಠ ಭಕ್ತರು.